ಇದೇ ತರಹದ ಹೆಚ್ಚಿನ ವಿಡಿಯೋಗಳಿಗೆ ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಒಮ್ಮೆ ಸುಂದರವಾದ ಹಸಿರು ಕಾಡುಗಳು, ನದಿಗಳು ಮತ್ತು ಹೊಲಗಳಿಂದ ತುಂಬಿದ ಒಂದು ರಾಜ್ಯವಿತ್ತು. ಆ ರಾಜ್ಯವನ್ನು ರಾಜ ಧರ್ಮವೀರ ಎಂಬ ಒಬ್ಬ ನ್ಯಾಯನಿಷ್ಠ ಮತ್ತು ದಯಾಳು ರಾಜ ಆಳುತ್ತಿದ್ದ. ರಾಜನಿಗೆ ಅಪಾರ ಶಕ್ತಿ ಮತ್ತು ಸಂಪತ್ತು ಇದ್ದರು. ಅವನಿಗೆ ಅತ್ಯಂತ ಪ್ರಿಯವಾದದ್ದು ತನ್ನ ರಾಜ್ಯದ ಜನರ ಸುಖ ದುಃಖಗಳನ್ನು ಅರಿಯುವುದೇ ಆಗಿತ್ತು. ಆ ರಾಜ್ಯದ ಜನರು ಪರಸ್ಪರ ಸಹಾಯ ಮಾಡುವ ಮನೋಭಾವ ಹೊಂದಿದ್ದರು. ಯಾರಿಗಾದರೂ ಕಷ್ಟ ಬಂದರೆ ಇಡೀ ಹಳ್ಳಿ ಒಟ್ಟಾಗಿ ನಿಂತು ಸಹಾಯ ಮಾಡುತ್ತಿತ್ತು. ರಾಜ ಧರ್ಮವೀರನು ಈ ಗುಣವನ್ನು ತುಂಬಾ ಮೆಚ್ಚುತ್ತಿದ್ದ. ಅವನು ಸದಾ ಹೇಳುತ್ತಿದ್ದ, ರಾಜ್ಯದ ನಿಜವಾದ ಶಕ್ತಿ ಅದರ ಜನರ ದಯೆಯಲ್ಲಿದೆ. ಒಂದು ವರ್ಷ ಭೀಕರ ಬರಗಾಲ ಬಂತು. ಮಳೆ ಆಗಲಿಲ್ಲ, ಬೆಳೆಗಳು ಒಣಗಿದವು. ಜನರಿಗೆ ಆಹಾರದ ಕೊರತೆ ಉಂಟಾಯಿತು. ಕೆಲವರು ರಾಜ್ಯ ತೊರೆಯುವ ಯೋಚನೆ ಮಾಡಿದರು. ಆದರೆ ಆ ಸಮಯದಲ್ಲಿ ರಾಜ ಧರ್ಮವೀರನು ಮಹತ್ವದ ನಿರ್ಧಾರ ತೆಗೆದುಕೊಂಡ. ಅವನು ಅರಮನೆಯ ಧಾನ್ಯ ಭಂಡಾರವನ್ನು ತೆರೆಯಿಸಿ ಬಡವರಿಗೆ ಉಚಿತವಾಗಿ ಧಾನ್ಯ ಹಂಚಲು ಆದೇಶಿಸಿದ. ಇದಲ್ಲದೆ ಶ್ರೀಮಂತರಿಗೆ ಬಡವರಿಗೆ ಸಹಾಯ ಮಾಡಲು ವಿನಂತಿಸಿದ. ರಾಜ್ಯದ ಜನರು ರಾಜನ ಕರೆಗೆ ಸ್ಪಂದಿಸಿದರು. ರೈತರು ತಮ್ಮ ಬಳಿ ಇದ್ದ ಅಲ್ಪ ಧಾನ್ಯವನ್ನು ಹಂಚಿಕೊಂಡರು. ಮಹಿಳೆಯರು ಹಸಿದವರಿಗೆ ಊಟ ತಯಾರಿಸಿದರು. ಯುವಕರು ದೂರದ ಊರುಗಳಿಂದ ನೀರು ಮತ್ತು ಆಹಾರ ತಂದುಕೊಟ್ಟರು. ಯಾರೂ ತಮ್ಮ ಸ್ವಾರ್ಥವನ್ನು ಮುಂದಿಟ್ಟಿಲ್ಲ. ಎಲ್ಲರೂ ನಾವು ಒಂದೇ ರಾಜ್ಯದವರು ಎಂಬ ಭಾವದಿಂದ ನಡೆದುಕೊಂಡರು. ಒಂದು ದಿನ ರಾಜನು ಸಾಮಾನ್ಯ ವೇಷದಲ್ಲಿ ರಾಜ್ಯದ ಬೀದಿಗಳಲ್ಲಿ ಸುತ್ತಾಡಿದ. ಜನರು ಪರಸ್ಪರ ಸಹಾಯ ಮಾಡುತ್ತಿರುವುದನ್ನು ಕಂಡು ಅವನ ಕಣ್ಣುಗಳಲ್ಲಿ ಆನಂದದ ಕಣ್ಣೀರು ಬಂತು. ಒಂದು ವೃದ್ಧನು ಹಸಿದ ಮಗುವಿಗೆ ತನ್ನ ಊಟವನ್ನು ನೀಡುತ್ತಿದ್ದ ದೃಶ್ಯವನ್ನು ನೋಡಿ ರಾಜನು ತುಂಬಾ ಸ್ಪರ್ಶಿತರಾದ. ಆ ಕ್ಷಣದಲ್ಲಿ ಅವನು ಅರಿತುಕೊಂಡ, ತನ್ನ ರಾಜ್ಯ ಶ್ರೀಮಂತವಾಗಿರುವುದು ಚಿನ್ನದಿಂದಲ್ಲ, ಜನರ ಹೃದಯದ ದಯೆಯಿಂದ. ಅಲ್ಲ, ನಿಧಾನವಾಗಿ ತೀರಿತು. ಮಳೆ ಬಂತು, ಹೊಲಗಳು ಹಸಿರಾದವು. ರಾಜ್ಯ ಮತ್ತೆ ಸಮೃದ್ಧಿಯತ್ತ ಮರಳಿತು. ರಾಜ ಧರ್ಮವೀರನು ಜನರ ಮುಂದೆ ನಿಂತು ಹೇಳಿದ, ಈ ರಾಜ್ಯ ಉಳಿದಿದ್ದು ನಿಮ್ಮ ದಯೆಯಿಂದ. ನಾನು ನಿಮ್ಮ ರಾಜನಾಗಿರುವುದಕ್ಕೆ ಹೆಮ್ಮೆಪಡುತ್ತೇನೆ.